ಬಟ್ ಅಣ್ಣ ತಮ್ಮ ಇವರೆಲ್ಲರ ಜೊತೆ ಕಳೆದಿರುವಂತ ಆ ಕ್ಷಣಗಳು ಲೈಕ್ ಅದನ್ನ ಲೈಫ್ ಲಾಂಗ್ ಮರೆಯೋದಕ್ಕಾಗೋದೇ ಇಲ್ಲ. ಮತ್ತು ನೀವು ಈ ಸಕ್ಸಸ್ ಹಂತದಲ್ಲಿರೋದನ್ನ ಬಹುಶಃ ಅವರೆಲ್ಲ ನೋಡಿರ್ತಿದ್ರೆ ಖುಷಿ ಪಟ್ಟಿರೋರು ಅಂತ. ಖುಷಿ ಅದ್ರಾಗ ನಮ್ ತಂಗಿ ಬಹಳ ಖುಷಿ ಪಡ್ತದೆ. ಓ, ಬಹಳ ಏನ್ ಕನ್ಸಿತ್ತು ಸರ್ ನಿಮ್ ತಂಗಿಯವರಿಗೆ? ಏನೋ ಬಹಳ ನಮ್ಮ ಅಣ್ಣಿಂಗ್ ಆಗ್ಬೇಕಂತ ಬಹಳ. ಯಾವತ್ತಾದ್ರೂ ಅಂದ್ರೆ ಲೈಕ್ ಕಷ್ಟಗಳ ದಿನಗಳನ್ನ ನೆನ್ಪು ಮಾಡ್ಕೊಂಡು ಕಷ್ಟಗಳನ್ನ ಹಂಚಿಕೊಳ್ಳುವಾಗ ಯಾವತ್ತಾದ್ರೂ ಹತ್ತಿದ್ಯಾ ಸರ್? ಬಹಳ ಕಷ್ಟ ಐತೆ ಅವ ಹೇಳಕನಕ. ಅವಲ್ಲ ಭಾರಿ ಕಷ್ಟ. ಆ ದಿನಗಳು ನೆನ್ಸಿದ್ರೆ ಕಷ್ಟ ಆಕತ್ತೆ. ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ, ಅದೆಲ್ಲೋ ಸಣ್ಣ ಹಳ್ಳಿಯಲ್ಲಿ ಈ ಇಂಟರ್ವ್ಯೂನ್ ಕೂತ್ಕೊಂಡು ನೋಡ್ತಾ ಇರುವಂತಹ ತುಂಬಾ ಜನರಿಗೆ ಇದೊಂದು ಇನ್ಸ್ಪಿರೇಷನ್ ಆಗೇ ಆಗುತ್ತೆ. ಯಾಕೆ ಅಂತಂದ್ರೆ ತಳಮಟ್ಟದಿಂದ ಬೆಳೆದು ಬರೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ ಅಂತ. ಭಾರಿ ಕಷ್ಟ ಅದು. ನಾವು ಆ ಮಟ್ಟದಲ್ಲಿ ಹುಟ್ಟಿ ಬೆಳೆದು ಈ ಮಟ್ಟಕ್ಕೆ ಬರ್ತಾವ ಅಂದ್ರೆ ಬಹಳ ಕಷ್ಟ. ಅದಕ್ಕೆ ನಮ್ಮ ಒಂದು ಬದ್ಧತೆ ಇರ್ಬೇಕು, ನಮ್ಮ ಗುರಿ ಇರ್ಬೇಕು, ನಾವು ಹೋಗ್ತಕ್ಕಂಥ ದಾರಿಗಳು ಸರಿಯಾದ ಇರ್ಬೇಕು. ಕರೆಕ್ಟ್. ಆಗ ಒಂದು ಗುರಿ ಮುಟ್ಲಿಕ್ಕೆ ಸಾಧ್ಯ. ಅಂತ ಒಂದು ಗುರಿಯನ್ನ ನಮಗೆ ಆಂಜನೇಯರು ಕಲಿಸ್ಕೊಟ್ರು. ಅವರು ಕಲಿಸ್ಕೊಟ್ಟದ್ಮೇಲೆ ನಾವು ಈ ಮಟ್ಟಕ್ಕೆ ಬರಕ್ ಕಾರಣ ಆಯ್ತು. ಓಕೆ. ಅವರಿಂದ ನಾವು ಈ ಮಟ್ಟಕ್ಕೆ ಬರಕ ಒಂದಾಯ್ತು. ಮತ್ತು ಅದ್ರ ಜೊತೆಗೆ ನಾನು ರಾಜಕೀಯವಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಯಕರುಗಳೆಲ್ಲ ನಮ್ಗೆ ಸಹಕಾರ ಮಾಡಿದ್ರು. ಶ್ಯಾಮು ಶಿವಶಂಕರಪ್ಪ, ಮಲ್ಲಿಕಾರ್ಜುನ ಇವರೆಲ್ಲರ ಸಹಕಾರ ಅವಾಗೆಲ್ಲ ನಮಗೆಲ್ಲ ಬೆಂಬಲವಾಗಿ ನಿಂತು ಮಾಡಿದ್ರೆ ಇವತ್ತು ನಾನೊಬ್ಬ ಶಾಸಕನಾಗ್ಲಿಕ್ಕೆ ಆಯ್ತು. ಓಕೆ ಸರ್, ನಿಮ್ ತಂಗಿಯವ್ರ ಬಗ್ಗೆ ಹೇಳ್ತಾ ಇದ್ರಿ. ಲೈಕ್ ಸಣ್ಣ ವಯಸ್ಸಲ್ಲಿ ತಂಗಿಗೆ ತಂದ್ ಕೊಡೋದು, ತಂದ್ ಕೊಡೋದು, ಬಳೆಗಳನ್ನ ತರೋದು, ಆ ತರದ್ದೆಲ್ಲ ಇದ್ದೇ ಇರತ್ತೆ. ಬಹುಶಃ ಇವತ್ತು ಅವ್ರು ಕೇಳಿದ್ದೆಲ್ಲ ಕೊಡಿಸುವಂತ ಶಕ್ತಿ ನಿಮ್ಗಿದೆ. ಆದ್ರೆ ಅದನ್ನ ಕೇಳಿ ಪಡ್ಕೊಳ್ಬೇಕಾದವ್ರೆ ಜೊತೆಲಿಲ್ಲ ಅಂದಾಗ ಅದ್ ತುಂಬಾ ನೋವಾಗುತ್ತಲ್ಲ ಸರ್? ಅದಂತ ನೋವನ್ನೇ ಆದ್ರೆ ನಮ್ಗೆ. ಆದ್ರೆ ನಾವು ಅದನ್ನ ಬಹಳ ಒಳಗೆ ನಾವು ನೋವನ್ನು ಅನುಭವಿಸ್ತಾ ಇದ್ದೇವೆ. ಅಂತ ಒಂದು ನೋವನ್ನು ನಮ್ಗೆ ಬಹಳ ಅವ್ರು ನಮ್ಗೆ ಬಹಳ ಹಚ್ಕೊಂಡಿದ್ರು. ಅವ್ರು ನಮ್ಮ ಅಕ್ಕ ತಂಗಿಯರು. ಓಕೆ. ಅಷ್ಟೊಂದು ನಮ್ಮನ್ನ ಪ್ರೀತಿಯಿಂದ ಕಾಣ್ತಿದ್ರು. ನಮ್ಮ ಅಣ್ಣಿಂಗ್ ಆಗ್ಬೇಕು, ಆ ಥರ ಎಲ್ಲ ಭಾವನೆಗಳು ಅವು ಭಾರಿ ನೋವಾಕತ್ತೆ ನೆನ್ಸ್ಕೊಂಡ್ರು. ಯಾವತ್ತಾದ್ರೂ ಹತ್ತಿದ್ಯಾ ಸರ್? ಅಯ್ಯೋ, ಅದು ಹೇಳ್ತೀವಿ ನಾವ್ ಅದನ್ನ ಕೇಳಲ್ಲ. ಅದನ್ನ ಯಾಕೆ, ಈಗ ನಮ್ಮ ನೋವನ್ನ ನಾವು ಬಹಳ ಇದ್ರಲ್ಲೇ ನಾವು ಅನುಭವಿಸಿದ್ದೇವೆ. ಆದ್ರೂ ಸಹ ನಾವು ಅವ್ರ ಮಾರ್ಗದರ್ಶನದಲ್ಲಿ ಅವ್ರ ಹೆಸರು ಧಕ್ಕೆ ಬರ್ದಂಗೆ ನಾವು ಇವತ್ತು ಜೀವನವನ್ನು ನಡೀತಾ ಇದ್ದೀವಿ.